ಮೊಬೈಲ್ ಅಲ್ಲಿ ಓಡ್ತಾ ಇದೀನಲ್ವಾ ಸೂಪರ್. ಹೆಂಗ ಓಡ್ಬೇಕು ಅಷ್ಟೇ ಅಷ್ಟೇ. ಪ್ರದೀಪ ಯಾವಾಗ್ಲೂ ಪ್ರಾಕ್ಟೀಸ್ಗೆ ಹೋಗೋದಕ್ಕೆ ಕರೆಕ್ಟ್ ಟೈಮ್ ಹೋಗ್ತೀಯಲ್ಲ, ಅದಕ್ಕೊಂದು ಕಾರಣ ಇದೆಯಲ್ಲ, ಏನದು ಒಂದ್ ಸ್ವಲ್ಪ ನಮ್ಮ ಜನತೆಗೆ ತಿಳಿಸಪ್ಪ ಪ್ಲೀಸ್. ಒಂಚೂರು ಎದ್ದು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದಾ? ಪ್ಲೀಸ್ ಕಮ್. ನೀನು ಇಲ್ಲಿರು ಪ್ಲೀಸ್. ಏನಂದ್ರೆ ಸಿನಾರಿಯೋ TCL ಫಸ್ಟ್ ಸೀಸನ್ ಮತ್ತೆ ಸೆಕೆಂಡ್ ಸೀಸನ್ ಫೈನಲ್ಸ್ ಬಂದು ಸೋತ್ಬಿಟ್ವಿ. ಹೌದು. ಅಂಡ್ ಎಸ್ಪೆಷಲಿ ಸೆಕೆಂಡ್ ಸೀಸನ್ 1 ರನ್ನಿಂದ ಸೋತ್ವಿ. ಸೊ ಸಿಕ್ಕಾಬಡೆ ಫ್ರಸ್ಟ್ರೇಷನ್ ಇತ್ತು, ಆಮೇಲೆ ಹ್ಯೂಮಿಲಿಯೇಟ್ ಬೇರೆ ಆಗ್ಬಿಟ್ಟಿದ್ವಿ, ಗೆಲ್ಲೇಬೇಕು ಅನ್ನೋ ನಿರ್ಧಾರ. ಥರ್ಡ್ ಸೀಸನ್ ಸ್ಟಾರ್ಟ್ ಆಯ್ತು. ಸುದೀಪ್ ಸರ್ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ, ಟೀಮಲ್ಲಿ ಯಾರ್ಯಾರು ಸ್ಮೋಕ್ ಮಾಡ್ತಾರೋ ಸ್ಮೋಕ್ ಮಾಡಂಗಿಲ್ಲ, ಯಾರು ಡ್ರಿಂಕ್ ಮಾಡ್ತಾರೋ ಡ್ರಿಂಕ್ ಮಾಡಂಗಿಲ್ಲ. ಆಮೇಲೆ ಆಮೇಲೆ ನೈಟ್ ರೂಮ್ಸ್ ಅಲ್ಲಿ ಇರ್ತಾ ಇದ್ವಲ್ಲ, 10 o'clock ಕಾರಿಡಾರ್ ಅಲ್ಲಿ ವಾಕ್ ಮಾಡೋರು. ಯಾರು ಲೈಟ್ ಆನ್ ಮಾಡ್ಕೊಂಡಿದ್ರೆ ನಾಕ್ ಮಾಡ್ಬಿಟ್ಟು ಬೈದ್ಬಿಟ್ಟು ಮಲಗಿಸೋರು. 10 ಗಂಟೆ ಮೇಲೆ ಯಾರು ಮಾತಾಡಂಗಿಲ್ಲ, ಆಚೆ ಬರಂಗಿಲ್ಲ. ಸೊ ಇಷ್ಟು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ಇಟ್ಟಿದ್ರು. ಅವಾಗ ಪ್ರಾಕ್ಟೀಸ್ ರಿಪೋರ್ಟ್ ಆಗ್ಬೇಕು. NRA ಅಂತ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್. ಸೊ ಇದು ಪ್ರಾಕ್ಟೀಸ್ ಏರಿಯಾ. ಬೆಳಿಗ್ಗೆ 5:00 ರಿಪೋರ್ಟ್ ಆಗ್ಬೇಕು. 5:31 ಬಂದ್ರು. ಅವತ್ ಪ್ರಾಕ್ಟೀಸ್ ಅಲ್ಲಿ ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ಇಲ್ಲ, ಫೀಲ್ಡಿಂಗ್ ಇಲ್ಲ, ಏನು ಇಲ್ಲ, ವಾಪಸ್ ಹೋಗ್ಬೇಕು. ಒಳಗ್ ಸೇರಿಸ್ತಾ ಇರ್ಲಿಲ್ಲ. 5:29 ಒಳಗಡೆ ರಿಪೋರ್ಟ್ ಆಗ್ಬೇಕು. ಅವ್ರು ಎಷ್ಟು ಅಂದ್ರೆ 5 o'clock ಬಂದು ಒಂದು ಅಟೆಂಡೆನ್ಸ್ ಬುಕ್ ಇಟ್ಕೊಂಡು ಹಿಂಗ್ ಕೂತಿರೋರು, ಹುಡ್ ಹಾಕೊಂಡು ಕೂತಿರೋರು. ಸೊ ಒಂದ್ ಮೋಟಿವೇಶನ್ ಏನಿಟ್ಟಿದ್ರು ಅಂದ್ರೆ, ಯಾರು ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ಬರ್ತಾರೆ ಅವ್ರಿಗೆ ಒಂದು ಫೋನ್ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಗೆ ಫೋನ್ ಏನೆಲ್ಲ ಇಲ್ಲ, ಭಯ ಒಂದು, ಪ್ರೀತಿ ಒಂದು, ರೆಸ್ಪೆಕ್ಟ್ ಒಂದು. ಸೊ ಕಾರು ಪಾರ್ಕಿಂಗ್ ಏರಿಯಾದಲ್ಲಿತ್ತು. ಕಾರಲ್ಲಿ ಹಿಂಗ್ ಬರ್ತಾ ಇದ್ವಿ, ಅಕಸ್ಮಾತ್ 5:28 5:29 ಆಗ್ಬಿಟ್ಟಿದೆ ಅಂದ್ರೆ ಸಿನಾರಿಯೋ ಇದು. ಅಲ್ಲಿದ್ದಾರೆ ಅಂದ್ರೆ ಕಾರ್ ಬಂದ್ ನಿಲ್ಸಿ ಆಫ್ ಮಾಡಿ ಕಿಟ್ಟೆತ್ತಿ ಡೋರ್ ಎಲ್ಲ ಆಗ್ತಾ ಇರ್ಲಿಲ್ಲ, ಹಂಗೆ ತೆಗೆದು ಅಣ್ಣ ಪ್ರೆಸೆಂಟ್ 5:29 ಬಂದಿದೆ. ಸೊ ಈ ತರದ ಒಂದು ಭಯದಲ್ಲಿ ಒಂದು ಡಿಸಿಪ್ಲಿನ್ ರೀತಿನಲ್ಲಿ ಆಡಿದ್ದು. ಸಾರಾಂಶ ಏನು ಅಂದ್ರೆ, ಆ ವರ್ಷ ಗೆದ್ವಿ. ಸೊ ಡಿಸಿಪ್ಲಿನ್ ಗೆಲ್ಲಿಸ್ತು. ಚಂದಿ, ಇವಾಗ ನೀವೆಲ್ಲ ಕ್ರಿಕೆಟ್ ಆಡ್ತೀರಾ. ಇವಾಗ 3 ಜನ ಆಯ್ತಾ, ಕ್ಲಬ್ಸ್ ಹಾಕಿ ಬನ್ನಿ ಇಲ್ಲಿ ಹಾಕೋ. ನಾವ್ 3 ಜನ ಒಂದ್ ಟೀಮು, ನೀವು 3 ಜನ ಒಂದ್ ಟೀಮು, ಒಂದೊಂದು ಓವರ್ ಕ್ರಿಕೆಟ್ ಆಡ್ಬೇಕಿಲ್ಲಿ. ಪಿಚ್ ಕ್ಯಾಚ್ ಔಟು, ಇದನ್ ಬಿಟ್ಟು ಹೋದ್ರೆ ಔಟು. ಫುಲ್ ಟಾಸ್ ಎಲ್ಲಿಗಾದ್ರೂ ಬಿದ್ರೆ ಮ್ಯಾಚ್. ಗೊತ್ತಾಯ್ತಾ? ಕೊಡ್ರ ವಿಕೆಟ್. ಚೆನ್ನಾಗಿರುತ್ತೆ ನೋಡಿ. ಹೌದು, ಕೇಳಿದ್ರಲ್ಲ ಕ್ರಿಕೆಟ್ ಆಡ್ಬೇಕು ಅಂತ, ಬನ್ನಿ. ನೋಡ್ತೀನಿ ಕ್ರಿಕೆಟ್ ಆಡ್ಬೇಕು ಅಂತ ಆಸೆ. ನಾನು ಹೇಳಿದ್ದೇನೋ, ನಾನೇನು ಬೇರೆ ಹುಡುಗಿರಿ ಎಲ್ಲ ಇರ್ತಾರೆ. ಇಲ್ಲ ಬಾಮ್ಮ, ನೀನೇ ಇನ್ಸ್ಪಿರೇಷನ್ ಅಮ್ಮ ನಮ್ಗೆ. ಆಲ್ರೆಡಿ ನೀರ್ ಇಟ್ಕೊಂಡ್ರಿ ಇವರು ಬರಕ್ ಮುಂಚೆನೆ. ಓಕೆ, ಇವಾಗ ನಿಮ್ ಟೀಮ್ಗೆ ತಾರಮ್ಮ, ನಾನು ಅಂಪೈರ್. ಟಾಸಿಗೆ ಮುಂಚೆ ಪಿಚ್ ರಿಪೋರ್ಟ್ ಮಾಡ್ಬೇಕು. ಎಲ್ಲ ಪಿಚ್ ರಿಪೋರ್ಟ್ ಸಾಕಾಗಿದೆ ಬಿಡು. ಕ್ಲಬ್ ಸಾಕಮ್ಮ. ನೀನೇ ವಿನ್ನು. ಬ್ಯಾಟಿಂಗ ಬೌಲಿಂಗ? ನಾನು ಸುಮ್ನೆ ಸಿಟಿಗೆ. ಬ್ಯಾಟಿಂಗ ಬೌಲಿಂಗ ಬೇಗ ಡಿಸೈಡ್ ಮಾಡ್ಬೇಕು. ನಾನು 2 ಬರಲ್ಲ ಕಣೋ. ಬ್ಯಾಟಿಂಗ್. ನಿಜವಾಗ್ಲೂ ಬರಲ್ಲ ಕಣೋ. ಮಾಡಿ ಕೀಪಿಂಗ್ ಮಾತ್ರ ಬ್ಯಾಟಿಂಗ್ ಸೈಡ್ ಬರಲ್ಲ. ಅಲ್ಲ, ಅವರು ಆಕ್ಟಿವ್ ಆಗಿರ್ಲಿ. ಯಾರಿಲ್ಲ. ರೆಮೋನಾ? ರೆಮೋ ಬಾಬಾ, ರೆಮೋ. ಕ್ರಿಕೆಟ್ ಅಲ್ಲಿ ಆಡ್ಬೇಕಾದ್ರೆ ಬೇಜಾರಾದ್ರೆ ಇನ್ನೊಬ್ರು ಕೊಡ್ತಾರ, ಹಂಗೆ ಇಲ್ಲ ರೆಮೋ ನನ್ ಬದಲ. ಇಲ್ಲ ವಿಕೆಟ್ ಕೀಪರ್. ನೋಡಿ, ನಾನು ನೋಡ್ತಾ ಇರ್ತೀನಿ, ಇಟ್ಕೊಳ್ಳಿ ಬ್ಯಾಟ್. ಬ್ಯಾಟಿಂಗ್ ಸೈಡ್. ಅಜಿತ್, ಮೆತ್ತಗೆ ಹಾಕು. ಅವ್ರ ವಿಕೆಟ್ ಬಿಡ್ತಲ್ಲ. ಅದ್ ನಾನು ಹೆಂಗ್ ನಿಂತ್ಕೊಳ್ತೀನಿ, ಹಾಕೋ. ಹಂಗೆ. ಫೋರ್. ಅಯ್ಯೋ, ಓಕೆ 4. ಯಾಕೋ ಕ್ಯಾಚ್ ಇದೆ. ನೋ ಬಾಲ್. ಅಂಪೈರ್ ನಾನು. ನೀನಾಗ ಇದ್ರಲ್ಲಿ ಅವನು ತಾನೆ ಅಂಪೈರ್. ಎಲ್ಲಪ್ಪ, ನನ್ನ ಆಟ ನಿಮಗ್ ಬಿಟ್ಕೊಟ್ಟಿರೋದು. ಹೌದಾ? ನೋ ಬಾಲ್ ಅಂದ್ರೆ ಆಡ್ಬೋದು ಕಣೋ. ಇಲ್ಲ ಔಟ್. ಔಟಾ? ಇನ್ನೊಂದ್ ಬಾಲ್. ಔಟಾ? ಇಲ್ಲ ಇನ್ನೊಂದ್ ಬಾಲ್. ಇಲ್ಲ ಔಟ್ ಇಲ್ಲ ಬಿಡು. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಾನು ಔಟ್ ಇಲ್ಲ. ಡೆಮಾಕ್ರಸಿ ಏನು ಮಾಡಕ್ಕಾಗಲ್ಲ. ಇದು ಫ್ರೀ ಹಿಟ್. ಇಲ್ವಾ?
ನೋ ಬಾಲ್ ಫ್ರೀ. ಅದಕ್ಕೆ ಹಂಗಂದ್ರೆ ಸರಿ ಏನೋ ಒಂದು ಒಂದೇ ಬಾಲ್ ಆಗಿರೋದು. ನೀನೇನು ಕ್ಯಾಚ್ ಹಾಕೋತರ ಹೊಡಿತೀಯ. ಒನ್ ರನ್. ಒನ್ ರನ್. ಓಕೆ, 5 ಸ್ಕೋರ್. ಹೈಯೆಸ್ಟ್ ಸ್ಕೋರ್ ನಾನೇ. 5 ಸ್ಕೋರ್. ನೋ ಬಾಲ್. ಏನಿದೆ ಯೋಚನೆ ಮಾಡಿ. ಥರ್ಡ್ ಅಂಪೈರ್. ಬೋರ್ಡ್ ಯಾವ ತರ್ಡ್ ಅಂಪೈರ್ ಗುರು? ಯಾರು ಥರ್ಡ್ ಅಂಪೈರ್? ಯಾರು ಸುಮ್ನೆ. ನಾವೇ ತರ್ಡ್ ಅಂಪೈರ್. ಡೆಡ್ ಬಾಲ್. ಆಯ್ತು, ನೋ ಬಾಲ್. ಲಾಸ್ಟ್ ಬಾಲ್. ಓಕೆ, 3 ಬಾಲ್ ಆಗಿರೋದು. ಒಂದ್ಸಲಿ ಔಟ್ ಆಗು. ಹೆಂಗೋ ಅಲ್ಲ, ಒಂದ್ ನಿಮಿಷ. ಒಂದ್ಸಲಿ ಔಟ್ ಆಗು ಮೋಸ ಮಾಡ್ತೀನಿ, 2 ಸಲ ಔಟ್ ಆಗು ಸುಳ್ಳು ಹೇಳ್ತೀನಿ. ಅಲ್ಲೂ ಹೆಂಗೋ ಔಟ್? ಆಚೆ ಹೋದ್ರೆ ಔಟ್ ಅಂತ ಹೇಳಿಲ್ವಾ? ಸ್ಟೇಡಿಯಂ ಆಚೆ ಹೋದ್ರೆ ಸಿಕ್ತಾನ. ಅದೇ ಇಲ್ಲಪ್ಪ, ಪ್ರತಿ ಬಾಲ್ ಔಟ್ ಆಗ್ತಾ ಇದ್ರೆ ಏನೇನ್ ಸುಳ್ಳು ಹೇಳಿ ನಾನು? ಹೌದು ಸುಜಾ, ಅದಕ್ಕೆ ಹುಡುಗಿರ ಸೇರ್ಕೊಳ್ಳೋದು. ನಾನು ಔಟ್ ಇಲ್ಲಪ್ಪ. ಅವ್ರು ಔಟ್ ಆದ್ರೂ ಕೊಡೋದಿಲ್ಲ. ಔಟ್ ಇಲ್ಲ ನಾನು. ಅದೇ ಎಷ್ಟು ಬಾಲ್ ಮಾಡ್ಬೇಕು ಹೇಳಪ್ಪ? ಅಮ್ಮ, ಲಾಸ್ಟ್ ಚಾನ್ಸ್. ಇನ್ನೊಂದ್ಸಲಿ ಔಟ್ ಆದ್ರೆ ಸರಿ ಸರಿ. ಇಲ್ಲಿಂದ ಹೊಡೆದ್ರೆ ಔಟಾ? ಈಗ ಹೊಡೆದ್ರೆ ಔಟ್. ಫುಲ್ ಟಾಸ್ ಹೊಡೆದ್ರೆ ಔಟ್. ಬೆಳೆ ಸೌಂಡ್ ಬರ್ತೈತೆ. ಇದು ಔಟ್ ಆಕ್ಚುಲಿ. ಇದು ಔಟ್. ಬ್ಯಾಟ್ಸ್ಮನ್ ಬಿಟ್ಟಂಗಿಲ್ಲ. ಇಲ್ಲ, ನಾನೇ ಇದ್ದೆ. ಓಲಿ ನನ್ ಮಕ್ಳು ಆಡ್ಲಿ. ಆಯ್ತು ಬಾಮ್ಮ, 3 ಬಾಲ್. ನೆಕ್ಸ್ಟ್ ಬ್ಯಾಟಿಂಗ್ ಬರೋದಪ್ಪ. ಲಾಸ್ಟ್ 2 ಬಾಲ್ಸ್ ಅಪ್ಪ. ಸ್ಕೋರ್ 5. 1 ರನ್. ಸ್ಕೋರ್ 6. ಲಾಸ್ಟ್ ಬಾಲ್. 4. 1 ರನ್. ಸ್ಕೋರ್ 7. 8 ಟು ವಿನ್. ಬರಪ್ಪ, ನೀವು ಬೌಲಿಂಗ್ ಮಾಡಿ. ಒಂದೊಂದೇ ಓವರ್ ಅಪ್ಪ. ಓಪನಿಂಗ್ ಯಾರು ಬೌಲಿಂಗ್? ಬರ ಕೃಷ್ಣ. ತಾರಮ್ಮನ್ ಕೈಲಿ ಬೌಲಿಂಗ್ ಮಾಡ್ಸೋಣ. ಬಮ್ಮ, ಬರಲ್ಲ. ಬ್ಯಾಟಿಂಗ್ ಪ್ಲೇಯರ್ ಅಂದ್ಮೇಲೆ ಮಾಡ್ಲೇಬೇಕು. ನಾನು ಬ್ಯಾಟಿಂಗ್ ಪ್ರದೀಪ. ಬೌಲಿಂಗ್ ಮಾಡಮ್ಮ. 7 ರನ್ಸ್ 8 ಟು ವಿನ್. ಗುರು ನೆಕ್ಸ್ಟ್ ಬ್ಯಾಟ್ಸ್ಮನ್ ರೆಡಿ. ಇವನು ಪ್ಲೇಯರ್. ನೀ ಮಾಡಮ್ಮ. ಗುರು ನೆಕ್ಸ್ಟ್ ಬ್ಯಾಟ್ಸ್ಮನ್ ರೆಡಿ. ಗುರು ಹಲೋ. ಹೆಲ್ಮೆಟ್ ಹಾಕಮ್ಮ. 25 ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದೀನಿ. 40 ವರ್ಷದಿಂದ ಇಂಡಸ್ಟ್ರಿಲಿ ಇದ್ದಾರೆ. ಸಾರ್, ಕ್ರಿಕೆಟ್ ಒಂದ್ ಸ್ವಲ್ಪ ಹೆಲ್ಮೆಟ್ ಹಾಕೊಳ್ಳೋಕೆ ಹೇಳಿ ಸರ್. ಪರವಾಗಿಲ್ಲ. ಮತ್ತೆ 16 32 ಸ್ಟಿಚ್ ನಿಂಗೆ ಅಲ್ವಾ? ಹಾಕಮ್ಮ. ಯಾವ ರೈಟ್ ಆರ್ಮ್ ಅಲ್ವಾ? ರೈಟ್ ಆರ್ಮ್ ಓವರ್ ದ ವಿಕೆಟ್. ಒಂದ್ ನಿಮಿಷ ಇರ. ಸೀರೆ ಹಾಳಾಗತ್ತೆ ಅಂದ್ಬಿಟ್ರು ನೋಡು. ಓಕೆ, ಮುಗ್ದಲ್ಲಿ ಹಾಕಂಗಿಲ್ಲ. ನಾವ್ ಹೆಂಗಾರ ಹಾಕ್ತಿವಮ್ಮ. ಹಾಕಮ್ಮ. ಹಾಕಿ ಅಲ್ಲಿ wicket ನನಗೂ ಬಿಡಿ. ಯಾಕೋ 16 ಸ್ಟಿಚ್ ಬೀಳಂಗಿದೆ. ಬೌನ್ಸರ್. ಅದಕ್ಕೆ ಹೇಳಿದೆ ಹೆಲ್ಮೆಟ್ ಹಾಕಮ್ಮ. ಹಲೋ, ಫಸ್ಟ್ ವಾರ್ನಿಂಗ್. 1 ವಾರ್ನಿಂಗ್. ಹೌದೌದು, ಫ್ರೀ ಇಟ್ಟು. ಫ್ರೀ ಇಲ್ಲಪ್ಪ. ಕರೆಕ್ಟ್. ಔಟ್ ಮಾ. ವಿಕೆಟ್ ನ ಬೇಗ ಮಡ್ಗಮ್ಮ. ಅಲ್ಲಲ್ಲ ಇದೇ ಇಡು. ನೀನು ಬಿಟ್ರೆ ಕ್ರಿಕೆಟ್ ಆಡ್ಬೇಕಾದ್ರೆ ಬಿಟ್ರೆ ಹಿಂಗ್ ಪಿಚ್ ನಿಂಗೆ ಎಲ್ಲ ಬಿಟ್ಟು ಸೈಡ್ಗೆ ಹಾಕ್ಬಿಡ್ತೀನಿ. ರೆಡಿ. ಇರಿ ಸರ್, ನೀವ್ ಹೇಳಿಲ್ವಲ್ಲ. ಅಯ್ಯೋ ರಾಮ, ಅದಕ್ಕೆ ಹೇಳಿದ್ದು ಹೆಂಗಸರು ಬೇಡ ಕ್ರಿಕೆಟ್ ಅಂತ. ನಾವ್ ಹೆಂಗಾರ ಹಾಕ್ತಿವಿ ಆಡಮ್ಮ. ಏನಮ್ಮ ಹಾಕ್ಲಪ್ಪ? ಏನ್ ಕಣ್ಣು ಹೊಡಿತಾವ್ರ ಬ್ಯಾಟ್ಸ್ಮನ್ಗೆ? ನಾನು ಹೆಂಗಾರ ಹಾಕ್ತೀನಿ ನೋಡಿ. ಡಿಸ್ಟ್ರಾಕ್ಟ್ ಮಾಡ್ತಾ ಇದಾರೆ ಮಗ. ಅದೇನ್ ಡಿಸ್ಟ್ರಾಕ್ಸ್ ಹಿಂಗೆ ಹೆಂಗಾರ ಹಾಕ್ತೀನಿ. ನಿನ್ಗೆ ನಾನ್ ಕಣ್ಣು ಹೊಡಿಯಂಗಿಲ್ಲ ಹಂಗೆ. ಬೌಲಿಂಗ್ ಮಾಡಮ್ಮ ನೀನು. ಓಕೆ, ಔಟಮ್ಮ. ಫುಲ್ ಟಾಸ್ ಹೋಗ್ಬೇಕು. ಫುಲ್ ಟಾಸ್ ಹೋದ್ರೆ ಔಟ್. ಅದ್ ಹೆಂಗೋ? ನಾನ್ ನೋಡಿದ್ರೆ ಔಟ್, ಅವ್ನು ನೋಡಿದ್ರೆ ಹೊರಟಿಲ್ಲ. ಬೈಲಿ, ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ. ನೀನು ಕ್ರಿಕೆಟ್ ಆಡ್ತಾ ಇದೀಯಾ, ಈ ಕಾರ್ಪೊರೇಷನ್ ವಾಟರ್ ಕಾಯ್ತಾ ಇಲ್ಲ. ಗೊತ್ತಾಯ್ತಾ? ಹಂಗೆಲ್ಲ ಕಿತ್ತಾಡ್ಬೇಡಪ್ಪ. ಏನ್ ಆಡ್ತಾನೆ ಕ್ರಿಕೆಟ್? ಹೆಲ್ಮೆಟ್ ಹಾಕೊಳಕ್ ಕೇಳಿತಾರೆ ಬೇಡವಾ? How is that? How is that? How is that? ಯಾರು ಅವನು ಹೆಂಗಾರ ಔಟ್ ಆಗಿಲ್ಲ, ನೀನ್ ಔಟ್ ಈಗ.
ಔಟ್ 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 ನೀನ್ ಇಲ್ಲಿವರೆಗೂ ಬಂದೆ ಯಾಕೆ ಬಂದೆ ಫೋರ್ ಆದ್ಮೇಲೆ ನಡ್ಕೊಂಡ್ಬಾರ್ದಾ? ಅಂಪೈರ್ ಡಿಸಿಷನ್ ಫೈನಲ್. ನಂದೇ ಬ್ಯಾಟು ನಂದೇ ವಿಕೆಟ್ ಎಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ. ಏಯ್ ರುಜನ ನಾನು 2 ವಿಕೆಟ್ಗೂ ಬಾಲ್ ಹಾಕಿ ಔಟ್ ಮಾಡಿದೀನಿ ಮತ್ತೆ ಯಾಕೆ ಅಲ್ಲ ಒಂದ್ ಬಾಲ್ ಇಬ್ರು out. ಅಪ್ಪ ಅವ್ರು ಯು ಆರ್ ಔಟ್. ಹೆಣ್ಮಕ್ಳು ಸೋಲ್ ಏ ಇಲ್ಲ ಇಲ್ಲ ಔಟ್ ಕಣ ಇಲ್ಲ ಇಲ್ಲ ಔಟ್ ಕೊಡ. ಏ ಇಲ್ಲ ಅದೇನೋ ಅಲ್ಲೋಯ್ತದೆ ನಮ್ ಟೀಮ್ ಅಲ್ಲೇ ದುಶ್ಮನ್ ಇದ್ದಾನೆ. ಹೆಂಗೋ ಇವನೇ ಆಡ್ತಾವನೆ ಸರಿ ಬಿಡು ನೀನ್ 4 ಸಲ ಔಟ್ ಕೊಟ್ಟು ಮಿಸ್ ಆಗ್ಲಿಲ್ಲ. ಲಾಸ್ಟ್ ಹೇಳ್ತಾ ಇದೀನಿ ಹೆಲ್ಮೆಟ್ ಹಾಕೋ ಸರಿ ಬಿಡು ಏನ ಅಯ್ಯೋ ರೆಡಿ ಹೋಗಿ ಬಾಲ್ಗೆ. 4 ಎಷ್ಟಾಯ್ತು ಸ್ಕೋರ್? 4-5 ಸ್ಕೋರ್ 6. ಲಾಸ್ಟ್ 2 runs. ಥೂ ನನ್ ಮಗನೆ ಒಂದ್ ನಿಮಿಷ ಇರಮ್ಮ ನೀರ್ ಕೊಡ್ರಪ್ಪ ನೀರ್ ಕೊಡಕ್ ಬಂದೆ ನಮ್ಮ ಎಂಟ್ರಿ ನೆಕ್ಸ್ಟ್ ಇರುತ್ತೋ ಇರಲ್ವೋ ಎಂಟ್ರಿ ಕೊಟ್ಬಿಡೋಣ ಗೊತ್ತಾಗೋಯ್ತಾ ನಿನ್ಗೆ ಗೊತ್ತಾಗೋಯ್ತಾ ಕ್ಯಾನ್ಸಲ್ ಇಲ್ಲೇ ಇರ್ತೀನಿ ಹಂಗಾರೆ ನಾನು ಫೀಲ್ಡರೇ ಏಯ್ ನೀರ್ ಕೊಡಕ್ ಬಂದಿ ಬಾಪ ರಾ ತೆಗೆದ್ಬಿಟ್ಟು ಕೂಡ್ಸು ಏಯ್ ಚೀ ಚೀ ಸಾರಿ ಮೇಡಮ್ ಏಯ್ ಕಾಸ್ಟ್ಯೂಮರ್ ಓ ಹಲೋ ಬನ್ನಿ ಏಯ್ ಮಗ ಬಾ ಈಗ ಲಾಸ್ಟ್ ಟೈಮ್ ಹೇಳ್ತಾರೆ Entry ಆಯ್ತು. ಹೆಲ್ಮೆಟ್ ಹಾಕೋ ಹಾಕಲ್ಲ. ಹಾಕಲ್ವಂತೆ ಗುರುವೆ ಹೆಲ್ಮೆಟ್ ಹಾಕು 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 ಅಂತ ಹೇಳಿ ನೀವ್ ಸಾಕಾಯ್ತು ಹೆಲ್ಮೆಟ್ ಹಾಕು ಹಾಕು ಅಂತ ಯಾಕೆ ಅಲ್ವಿಸ್ತಾ ಇದ್ದೀರಾ? ನಾವ್ ಹಂಗೆ ಸರ್ ಹಾ ಅದು ನಂಗೆ ಡೌಟ್ ಇದೆ ಆಮೇಲೆ ಕೇಳ್ತೀನಿ ಅವನೇನೋ ಸರಿಯಾಗಿ ನಿಂತ ಹಾಕಮ್ಮ ಅಂತೀನಿ. ಅಲ್ಲಿ ನೋಡ ಅವ್ನೇನೋ ನನ್ ಹೊಡೆಯೋ ತರನೇ ಅವನೇ ಇಲ್ಲ ಅವ್ನು ನಿಂತ್ಕೊಳ್ಳದೆ ಸ್ಟ್ಯಾಂಡ್ ಅದಕ್ಕೆ ಕರೆಕ್ಟ್ ಆಗಿ ಡೀಸೆಂಟ್ ಆಗಿ ಆಡು ಕ್ರಿಕೆಟ್ ತಾರಾ ಮೇಡಮ್ ಏನೋ ನನ್ನ ಹೊಡೆಯೋ ತರ ಹಿಂಗೆ ಹಿಂಗೆ ಇಟ್ಕೊಳ್ತೀಯ ತಾರಾ ಮೇಡಮ್ ಬ್ಯಾಟ್ಸ್ಮನ್ ಚಮಕ್ ಕೊಡ್ತಾರ ಇಲ್ಲ ಫೀಲ್ಡರ್ಗ? ಅದೇ ಗೊತ್ತಾಗ್ತಲ್ಲ. ನೋಡು ನಿಧಾನವಾಗಿ ಹೊಡಿ ಈಗ್ಲೂ ಹೇಳ್ತಾನೆ ಹೆಲ್ಮೆಟ್ ಹಾಕು ಅಮ್ಮ ನಿಂಗೆ ಅಮ್ಮ ಅಂತ ಹಾಕಮ್ಮ. ಸಾರಿ ಬಿಡ ಅದಕ್ಕೆ ಹೆಲ್ಮೆಟ್ ಹಾಕು ಅಂತ ಅಣ್ಣ ಏನಣ್ಣ ನಾನು ಲಾಸ್ಟ್ ಬಾಲ್ ಹೌದಾ 2 runs ಬೇಕು. 4ಕ್ಕೆ ಬಾಲ್ ಆಗಿರೋದು. ಏ ಮಗ ಏ ಇಲ್ಲ ಊಟಲ್ಲಿ ರಿವೈಂಡ್ ಮಾಡ್ಕೊಂಡು ನೋಡು. ಪ್ರಸನ್ನ ಔಟ್ ಹಾಕು ಮನೆ ಮುತ್ತೆಲ್ಲ ಕೊಡ್ಬಿಡತ್ತೆ ನೀನ್ ಇವಾಗ ಬಾಲ್ ಹಾಕ್ಲಿ ಹಾಕ್ತೀನಿಮ್ಮ ವಿಕೆಟ್ ತಿಳಿಸ್ಬೇಕು ನೀವು. ವಿಕೆಟ್ ಅಲ್ಲ ವಿಕೆಟ್ ಬ್ಯಾಟ್ ಟು ಬ್ಯಾಟ್ ತಗೊಂಡ್ ಬುಲ್ಡೆ ಓಪನ್ ಮಾಡ್ಕೊಂಡು ನನ್ಗೇನಾಗಬೇಕು ಕಿತ್ತಾಡ್ಕೊಳ್ಳಿ ಎಷ್ಟ್ ಬೇಕಂದ್ರು. ಯಾವ ವಿಕೆಟ್ ಬಿದ್ರೆ ಏನು ಔಟ್ ಕಡು ಔಟ್ ಮ್ಯಾಚ್ ಅಬ್ಯಾಂಡನ್ ಡ್ಯೂ ಟು ಅಡ್ವರ್ಟೈಸ್ಮೆಂಟ್. ಎಸ್ ಚೆನ್ನಾಗ್ ಆಡದಮ್ಮ ಚೆನ್ನಾಗ್ ಆಡ್ದೆ ಬಮ್ಮ.